ಪುಣೆ ಪುಣೆ ಪುಣೆ. ಓ ಬಂದ್ಯಾ, ಕೂತ್ಕೋ, ಕಾಫಿ ತರ್ತೀನಿ. ಅಮ್ಮ ಕಾಫಿ ಬೇಡ, ಪೂರ್ಣಿ ರೂಮಲ್ಲಿಲ್ಲ. ನೀವು ನೋಡಿದ್ರ? ರೂಮಲ್ಲಿ ಇಲ್ವಾ? ಕಾಫಿ ನಾನೇ ತಂದೆ. ಕಾಫಿ ಹೇಗಿದೆ? ನೀನು ಮಾಡೋ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ ಪೂರ್ಣಿ? ನೀನು ಮಾಡೋ ಕಾಫಿ ಸಖತ್ತಾಗಿದೆ, ಅದ್ಭುತವಾಗಿದೆ ಅಂತ ಬೇರೆ ಬೇರೆ ಪದ ಹುಡುಕ್ಬೇಕಷ್ಟೆ. ಹಾಗೇನಿಲ್ಲಪ್ಪ, ಒಂದೊಂದ್ಸಲ ಅವಳು ಕೊಡೋ ಕಾಫಿ ಕೆಟ್ಟದಾಗಿರುತ್ತೆ. ಅವಳಿಗೆ ಬೇಜಾರಾಗಬಾರ್ದು ಅಂತ ಒಂದೊಂದ್ಸಲ ಸುಳ್ಳು ಹೇಳ್ತೀನಿ. ಹೌದಾ? ನಾನು ಮಾಡೋ ಕಾಫಿ ಅಷ್ಟು ಕೆಟ್ಟದಾಗಿರುತ್ತಾ? ಹಾಗಿದ್ರೆ ಕುಡಿಬೇಡಿ, ಕೊಡಿ. ಪುಡಿ ಕಾಫಿನೇ ಕಿತ್ಕೋತಾ ಇದೆಯಲ್ಲ, ನನ್ನ ಮಗನ ಹೀಗ ನೋಡ್ಕೊಳ್ಳೋದು? ಪರವಾಗಿಲ್ಲ ಅಮ್ಮ, ನಿಮ್ಮ ಮಗನ ಪುಣ್ಯ ಇಂಥ ಕಾಫಿ ಕುಡಿಯೋದು ತಪ್ತಿತ್ತು. ಈ ಕಾಫಿ ಹೇಗೆ ಕುಡಿಬೇಕಂತ ಯೋಚನೆ ಮಾಡ್ತಿದ್ದೀನಿ. ಜೋಗ್ಲು ಕಾಫಿ ಚೆನ್ನಾಗಿಲ್ವಾ? ತಮಾಷೆ ಮಾಡಿದೆ ಪುಣ್ಯ. ಅಮೃತನ ಕಾಫಿ ಅನ್ನೋ ಹೆಸರಲ್ಲಿ ಕೊಟ್ಟಿದ್ಯಾ, ಚೆನ್ನಾಗಿಲ್ಲ ಅಂತ ಹೇಗೆ ಹೇಳಿ? ಇದು ಸ್ವಲ್ಪ ಜಾಸ್ತಿ ಆಯ್ತು. ನೀನು ಕೊಟ್ಟಿರೋ ಕಾಫಿ ರುಚಿನೂ ಜಾಸ್ತಿ ಆಗಿದೆ, ಅದಕ್ಕೆ ಹಾಗೆ ಹೇಳಿದೆ. ನಿಜವಾಗ್ಲು? ನನ್ನ ಆಣೆಗೂ ನೀನು ಮಾಡೋ ಕಾಫಿ, ನಿನ್ನ ಪ್ರೀತಿ, ನಿನ್ನ ನಗು ಎಲ್ಲನೂ ಚೆನ್ನಾಗಿದೆ. ಓಹೋ, ನೀವಿಬ್ರು ಯಾವಾಗಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು, ಆಗ್ಲೇ ಮನೆಗೊಂದು ಕಳೆ. ನನ್ನ ನಗುಗೆ, ನನ್ನ ಸಂತೋಷಕ್ಕೆ ನೀವೇ ಸ್ಫೂರ್ತಿ ಅಮ್ಮ. ಯಾವುದೇ ಸಂದರ್ಭ ಬಂದರೂ, ಯಾವುದೇ ಪರಿಸ್ಥಿತಿಲೂ ಪ್ರಪಂಚನ ನನ್ನ ಎದುರಾಗಿ ನಿಂತರೂ ಅದನ್ನು ನಿಭಾಯಿಸಿ ನಗ್ನಗ್ತಾ ಎಲ್ಲರ ಜೊತೆ ಹೇಗಿರಬೇಕು ಅಂತ ನಿಮ್ಮನ್ನು ನೋಡಿ ಕಲ್ತಿದ್ದೀನಿ. ಈ ಮಾತನ್ನು ನಾನು ಒಪ್ತೀನಿ. ತಾಳ್ಮೆನ, ಸಂಸ್ಕಾರನ, ಜೊತೆಗೆ ಧೈರ್ಯನ ಎಲ್ಲನೂ ಅಮ್ಮನ ನೋಡಿ ಕಲಿಬೇಕು. ನಾನಂತೂ ಇವಳು ಕಾಣ್ದಿದ್ದಕ್ಕೆ ಗಾಬರಿಯಾಗಿ ಎಲ್ಲ ಕಡೆ ಹುಡ್ಕೊಬಂದೆ. ನಿಮ್ಮನ್ನ ಈ ಮನೇನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಈ ಪ್ಯಾಂಟ್ ಹಾಕೊಂಡ್ರು ಹಿಂಗೆ ಕೈಯಲ್ಲಿ ಹಿಡ್ಕೊಳ್ಳೋದು ತಪ್ಪಲಿಲ್ಲ. ನನಗೆ ಪ್ಯಾಂಟ್ ಹಾಕಿ ಅಭ್ಯಾಸ ಇಲ್ಲ, ನನ್ನ ಸೊಂಟಕ್ಕೆ ಬೆಲ್ಟ್ ನಿಲ್ಲಲ್ಲ. ಆದರೂ ಜನಗಳನ್ನ ನಂಬಿಸೋದಿಕ್ಕೆ, ಟೋಪಿ ಹಾಕೋದಿಕ್ಕೆ ಈ ಥರ ಬಟ್ಟೆ ಹಾಕೊಳ್ಳೇಬೇಕು. ಏನು ಮಾಡೋದು, ನಮ್ಮ ಹಣೆ ಬರ. ಇಷ್ಟು ದೂರ ಎಲ್ಲಿ ಹೋಗ್ತಿದ್ದಾರೆ ಇವರು? ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗೋ ಥರ ಅಂತೂ ಕಾಣಿಸ್ತಿಲ್ಲ. ಇವ್ರ ಕೆಲಸ ಏನು? ಇವರು ಏನೋ ಸುಳ್ಳು ಹೇಳ್ತಿದ್ದಾರೆ. ಅಷ್ಟು ದುಡ್ಡು ಹೇಗೆ ಸಿಗ್ತಿದೆ ಅನ್ನೋದನ್ನೆಲ್ಲ ಈಗ ತಿಳ್ಕೋಬೇಕು. ಮೊದಲು ಅದಕ್ಕೆ ಹತ್ರ ಮಾತಾಡಬೇಕು, ಅವ್ರಿಗೆ ಸಮಾಧಾನ ಹೇಳಬೇಕು. ಪಾಪ ಅದಕ್ಕೆ ಈ ಮನೇಲಿ ಎಲ್ಲರೂ ಖುಷಿಯಾಗಿರಲಿ ಅಂತ ಆಸೆ ಪಡ್ತಾರೆ. ಅಷ್ಟು ಒಳ್ಳೆ ಮನಸ್ಸಿರೋ ಅದಕ್ಕೆ ಯಾವಾಗಲೂ ಖುಷಿಯಾಗಿರಬೇಕು. ನಾನು ತುಳಸಿ ಅವರಿಗೆ ಈ ಬಳೆ ತಂದಿದ್ದೀನಿ ಅಂತ ಗೊತ್ತಾದರೆ ಅದಕ್ಕೆ ಖುಷಿ ಆಗಬಹುದು. ಅದಕ್ಕೆನ ಮಾತಾಡಿಸಿ ಅದಕ್ಕೆ ಈ ವಿಷಯ ಹೇಳಿ ಆಮೇಲೆ ತುಳಸಿ ಅವರಿಗೆ ಈ ಬಳೆ ಕೊಡ್ತೀನಿ. ನಿನ್ನೆ ಅಭಿ ಬಳೆ ಸೈಜ್ ಕೇಳಿದ್ದ, ಹಾಗಿದ್ರೆ ನನಗೆ ಬಳೆಗಳು ತಂದಿರ್ಬೋದಾ? ಅಭಿ, ಏನಿದು ಇಷ್ಟು ಬೇಗ ಎದ್ದಿದ್ಯಾ? ಕೈಯಲ್ಲೇನೋ ಬಾಕ್ಸ್ ಇಟ್ಕೊಂಡಿದ್ಯಾ? ಇದು ಬಳೆಗಳು ದೀಪಿಕಾ. ಬಳೆಗಳ? ನನಗ ಎಲ್ಲಿ ಕೊಡು ನೋಡೋಣ. ಅಭಿ, ಏನಿದು ಗಾಜಿನ ಬಳೆಗಳ? ಗಾಜಿನ ಬಳೆ ನಂಗೆ ಇಷ್ಟ ಆಗಲ್ಲ ಅಭಿ. ಒಳ್ಳೇದಾಯ್ತಲ್ಲ ಬಿಡು ದೀಪಿಕಾ, ಇದು ಯಾವುದು ನಿನಗೆ ತಂದಿರೋದಲ್ಲ. ನನಗೆ ತಂದಿದ್ದಲ್ವಾ? ಮತ್ತಿನ್ಯಾರಿಗೆ ತಂದಿದ್ಯಾ? ಇದನ್ನ ತುಳಸಿ ಅವ್ರಿಗೆ ತಂದಿದ್ದೀನಿ. ಬಸರಿ ಬೈಕೆ ಅಂತ ಇರುತ್ತಲ್ವಾ, ಅವ್ರು ಖುಷಿ ಆಗೋ ಹಾಗೆ ಏನಾದರೂ ಕೊಡಬೇಕಲ್ವಾ. ಅವ್ರಿಗೆ ಹಸಿರು ಗಾಜಿನ ಬಳೆಗಳಂದರೆ ಇಷ್ಟ ಅಂತೆ.
ಅದಕ್ಕೆ ತಂದಿದ್ದೀನಿ. ಅವ್ರಿಗೆ ಇದೆಲ್ಲ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನೀನೇ ಅವ್ರನ್ನ ಕೇಳಿದ್ಯಾ? ಅಯ್ಯೋ, ಅದಕ್ಕೆಲ್ಲ ದೊಡ್ಡ ಪಜಿತಿನೇ ಪಟ್ಟಿದ್ದೀನಿ. ನೀನು ಕೇಳಿದ್ರೆ ನೀನು ನಗ್ತೀಯ. ಸರಿ ಸರಿ, ಅದಕ್ಕೆ ಹತ್ರ ಮಾತಾಡಬೇಕು. ನಾನು ಹೋಗಿ ಮಾತಾಡ್ತಿರ್ತೀನಿ, ನೀನು ಬೇಗ ಬಾ. ನೀನು ಅದಕ್ಕೆ ಹತ್ರ ಮಾತಾಡಿದ್ರೆ ಅವರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಹೊರಟಿರ್ತೀನಿ, ನೀನು ಬೇಗ ಬಾ. ಇವನಿಗೆ ನನ್ನ ಬಿಟ್ಟರೆ ಮನೆಯಲ್ಲಿ ಉಳಿದವ್ರು ಎಲ್ಲರ ಮೇಲೂ ಕೇರಿದೆ. ಬಳೆ ಸೈಜ್ನ ನನ್ನ ಹತ್ರ ಕೇಳಿ ಆ ತುಳಸಿ ಅವ್ರಿಗೆ ಬಳೆ ತಂದಿದ್ದಾನೆ. ಆ ಪೂರ್ಣಿನ ನನ್ನ ಮುಂದೆನೇ ಹೋಗ್ತಾನೆ. ಹೀಗೆ ಬಿಟ್ಟರೆ ನನ್ನ ಪೂರ್ತಿಯಾಗಿ ಮರ್ತು ಬಿಡ್ತಾನೆ ಇವನು. ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಆ ತುಳಸಿನಂತೂ ಮನೆಯಿಂದ ಆಚೆ ಹಾಕೋಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುನ ನಾಶ ಮಾಡೋಕ್ಕೆ ಮುಹೂರ್ತ ಇಡಬೇಕು. ಅಕ್ಕನ ವರ್ಷದ ಕಾರ್ಯ ಮುಗಿಲಿ, ಆ ತುಳಸಿಗೊಂದು ಗತಿ ಕಾಣಿಸ್ತೀನಿ. ಏನು ಯೋಚನೆ ಮಾಡ್ತಿದೀಯಾ? ಮನಸ್ಸಲ್ಲೇ ವಿಷದ ಬೀಜ ಬಿತ್ತುತ್ತಿದೆಯಾ? ನಿನ್ನೊಳಗಿರುವ ವಿಷ ನಿನ್ನೊಳಗೆ ಅದು ಹೆಮ್ಮರವಾಗಿ ಬೆಳೆದು ನಿನ್ನನ್ನೇ ನಾಶ ಮಾಡುತ್ತೆ. ಅದನ್ನು ಮರಿಬೇಡ. ವಾಟ್ ಇಸ್ ದಿಸ್ ಮೈ ಡಿಯರ್ ಹಸ್ಬೆಂಡ್? ನೀವು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ. ಈ ಮನೆಯವರೆಲ್ಲರೂ ನಮ್ಮ ಮಗಳ ಮದುವೆ ಬಗ್ಗೆ ಮರ್ತಿದ್ದಾರೆ. ಆದರೆ ನಾವಾದರೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೋಡಿ, ಈ ಮನೇಲಿ ಆಗ್ತಿರೋ ಗಲಾಟೆಗಳಲ್ಲಿ ನಿಧಿ ಮದುವೆ ಮಾತುಕತೆ ನಿಂತು ಹೋಗ್ತಿದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನೀವು ಬೇರೆನೇ ಅಂದ್ಕೋತಿದ್ದೀರ. ಒಬ್ಬ ತಂದೆಯಾಗಿ ಮಗಳ ಮದುವೆ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ವಾ? ಆದರೆ ನಿಮಗೆ ಬೇರೆನೇ ಚಿಂತೆ. ಹಾಗಂತ ನೀನು ತಿಳ್ಕೊಂಡಿದೀಯ. ಈ ಮನೇಲಿ ನಿನಗಿಂತ ಹೆಚ್ಚಾಗಿ ನಿಧಿ ಮದುವೆ ಬಗ್ಗೆ ಕಾಳಜಿ ಮಾಡೋರು ಅಣ್ಣ ಅದಕ್ಕೆ. ಅದು ನನಗೆ ಚೆನ್ನಾಗಿ ಗೊತ್ತು. ಏನು ಮಾತಾಡ್ತಿದ್ದೀರಾ ನೀವು? ನಾನು ನಿಧಿನ ಹೆತ್ತ ತಾಯಿ. ಅವಳ ಬಗ್ಗೆ ನನಗಿಂತ ಕಾಳಜಿ ಇನ್ಯಾರಿಗಿರೋಕ್ಕೆ ಸಾಧ್ಯ? ತಾಯಿಗೆ ಮಗಳ ಬಗ್ಗೆ ಕಾಳಜಿ ಇರೋದು ಸಹಜನೇ. ಆದರೆ ಅದಕ್ಕೆ ಅದು ತಾಯಿ ಹೃದಯ. ಈ ಮನೇಲಿರೋ ಮಕ್ಕಳಿಗೆ ಮಾತ್ರ ಅಲ್ಲ, ಒಂದು ಅರ್ಥದಲ್ಲಿ ಅವ್ರು ನನಗೂ ತಾಯಿ ಸ್ಥಾನದಲ್ಲೇ ಇದ್ದಾರೆ. ಆಯಿತು, ನೀವು ಅವ್ರನ್ನ ಅಲ್ಲಿಟ್ಕೊಂಡೇ ಪೂಜೆ ಮಾಡ್ತೀರಿ. ನನಗದ್ರ ಬಗ್ಗೆ ಚಿಂತೆ ಇಲ್ಲ. ನನ್ನ ಚಿಂತೆ ಇರೋದು ನನ್ನ ಮಗಳ ಮದುವೆ ಬಗ್ಗೆ ಮಾತ್ರ. ನಿಧಿ ಮದುವೆ ಆಗಲಿ ಅಂತ ನಾನು ಕಾಯ್ತಿದ್ದೀನಿ. ನಿಧಿ ಮದುವೆ ಆಗ್ತಿದ್ದ ಹಾಗೆ ಏನು, ಯಾಕೆ ಸುಮ್ಮನಾಗ್ಬಿಟ್ರಿ? ನಿಧಿ ಮದುವೆ ಆಗ್ತಿದ್ದ ಹಾಗೆ ಏನಾಗಬೇಕೋ ಅದೇ ಆಗುತ್ತೆ. ನಾನು ಕೆಫೆಗೆ ಹೋಗ್ತಿದ್ದೀನಿ. ಇನ್ನು ಮುಂದೆ ಅಣ್ಣಗೆ ಸಹಾಯ ಮಾಡ್ತೀನಿ. ಇವ್ರು ಏನು ಯೋಚನೆ ಮಾಡ್ತಿದ್ದಾರೆ? ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನನ್ನು ಒಳ್ಳೆಯವಳು ಅಂತ ಇವರು ನಂಬ್ತಿಲ್ಲ. ಇವ್ರ ಮನಸ್ಸಿನಲ್ಲಿ ಬೇರೆ ಏನೋ ಇರಬೇಕು. ನಮಸ್ಕಾರ ಸಮ್ಮ, ತಿಂಡಿ ಆಯ್ತಾ? ಈಗ ನಮಸ್ಕಾರ. ಆ ಮೊಬೈಲ್ ನೋಡಬೇಡಿ, ಒಳಗಿಟ್ಕೊಳ್ಳಿ. ಈ ಮೊಬೈಲ್ ತೋರಿಸ್ತೀನಿ ನೋಡಿ. ಏನಾಗಿದೆ ಮಾವಂಗೆ? ಹಾದಿ ಬೀದಿಲಿ ಹೋಗೋದನ್ನೆಲ್ಲ ಮಾತಾಡ್ತಿದ್ದಾರಲ್ಲ, ಏನು ಮಾತಾಡ್ಸ್ತಿರ್ಬೋದು? ಮೊಬೈಲ್ ತೋರಿಸ್ತಿದ್ದಾರೆ, ಏನಿರ್ಬೋದು? ಅವರೆಲ್ಲ ಇವ್ರಿಗೆ ಪರಿಚಯ ಇರೋ ಥರ ಅಂತೂ ಕಾಣಿಸ್ತಿಲ್ಲ. ಹಾಗಾದರೆ ಮಾವ ಬೇರೆ ಏನೋ ಕೆಲಸ ಮಾಡ್ತಿದ್ದಾರೆ. ಇಷ್ಟು ಗೊತ್ತಾಯ್ತಲ್ಲ, ಹೋಗಿ ನೇರವಾಗಿ ಕೇಳ್ಬಿಡ್ತೀನಿ. ಹಲೋ, ಹಾಂ ಸರ್. ಹಾಂ ಸರ್, ಈಗಲೇ ರೆಡಿ ಮಾಡ್ತೀನಿ. ಅದು ಸ್ವಲ್ಪ ಆಚೆ ಬಂದಿದ್ದೆ. ಇಲ್ಲ ಸರ್,
ಇಮಿಡಿಯೇಟಾಗಿ ರೆಡಿ ಮಾಡಿ ಕಳಿಸ್ಕೊಡ್ತೀನಿ. ಓಕೆ ಸರ್, ಓಕೆ. ಛೇ, ಇಲ್ಲಿ ಮಾವನೇನಾದರೂ ಕೇಳೋಕ್ಕೆ ಹೋದರೆ ನನಗೆ ಪ್ರಾಜೆಕ್ಟ್ ರಿಪೋರ್ಟ್ ಕಳ್ಸೋಕ್ಕೆ ಲೇಟ್ ಆಗುತ್ತೆ. ಮಾವ, ನಿಮ್ಮನ್ನು ನಾಳೆ ನೋಡ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡ್ರಿ, ಅದೃಷ್ಟನಾ ರೇ. ಈ ಅವಕಾಶ ಸಿಕ್ಕಿದ್ರು ಹೋಯ್ತು, ಬಿಟ್ರೆ ಏನಿವತ್ತು ಇಷ್ಟೊತ್ತಾದ್ರೂ ನನಗೆ ಇನ್ನು ಅಮೌಂಟ್ ಬಂದಿಲ್ವಲ್ಲ. ಮ್ಯಾನೇಜರ್ಗೆ ಒಂದು ಫೋನ್ ಮಾಡ್ಬಿಡ್ತೀನಿ. ಹಲೋ, ನಮಸ್ಕಾರ ಸಮೇ, ಚೆನ್ನಾಗಿದ್ದೀರಾ? ಅಲ್ಲ, ಇಷ್ಟೊತ್ತಾಯ್ತು, ಇವತ್ತು ಇನ್ನೂ ದುಡ್ಡು ಬಂದಿಲ್ವಲ್ಲ, ಅದಕ್ಕೆ ಏನು ಪರಿಸ್ಥಿತಿ ಕೇಳೋಣ ಅಂತ ಫೋನ್ ಮಾಡಿದೆ. ಸರ್, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಮು, ಸರ್ವರ್ ಬ್ಯುಸಿ ಅಂತೆ, ಹಾಗಾಗಿ ಅಮೌಂಟ್ ಬರೋದು ಸ್ವಲ್ಪ ತಡ ಆಗ್ತಿದೆ ಅಷ್ಟೇ. ನೀವೇನು ತಲೆ ಕೆಡ್ಸ್ಕೊಬೇಡಿ ಸರ್. ಇವತ್ತಲ್ಲದೆ ಇದ್ರೆ ನಾಳೆ ಬರುತ್ತೆ ಸರ್, ನಾಳೆ ಅಲ್ಲದೆ ಇದ್ರೆ ನಾಡಿದ್ದು. ಒಂದು ವಾರ ಆದ್ರೂ ನಿಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಬಂದೇ ಬರುತ್ತೆ. ಆಯ್ತಾಯ್ತು, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಅಲ್ಲ, ನೀವು ಹೇಳಿದ್ದು ಒಂಥರ ಕರೆಕ್ಟೇ ಬಿಡಿ. ದಿನ ಒಂದು ಚೂರು ನನ್ನ ಅಕೌಂಟಿಗೆ ದುಡ್ಡು ಬರ್ತಾ ಇದ್ರೆ ಸರಿ ಹೋಗಲ್ಲ. ಒಟ್ಟಿಗೆ ಒಂದಿಷ್ಟು ದುಡ್ಡು ನನ್ನ ಅಕೌಂಟಿಗೆ ಬಂದು ಬಿದ್ದರೆ ನನ್ನ ಅಕೌಂಟ್ಗೂ ಖುಷಿ ಆಗುತ್ತೆ, ನನ್ನ ಮನ್ಸಿಗೂ ನೆಮ್ಮದಿ ಆಗುತ್ತೆ. ಏನಂತೀರಿ? ಆಯ್ತಾಯ್ತು, ನಾನು ಜನ ಹುಡುಕ್ತೀನಿ ಬಿಡಿ, ಹುಡುಕ್ತೀನಿ. ನಮಸ್ಕಾರ. ಈಗ ಸಮಾಧಾನ ಆಯ್ತು ಮನ್ಸಿಗೆ. ಎಲ್ಲಿ ಹುಡ್ಕೋದು? ಅಲ್ಲಿ ಯಾರೋ ಒಬ್ಬ ಮಿಕ ಇದ್ದಾನೆ, ಅವನು ಹಿಡಿತೀನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಈಗ ಈಸಿಯಾಗಿ ದುಡ್ಡು ಮಾಡೋದೊಂದು ವಿಧಾನ ಇದೆ, ಅದನ್ನ ಹೇಳ್ಕೊಡ್ತೀನಿ, ಮಾಡ್ತೀರಾ? ನೋಡಿ, ಥ್ಯಾಂಕ್ ಯು. ಎಲ್ಲರೂ ಒಟ್ಟಿಗೆ ಕೂತು ತಿನ್ಬೋದಿತ್ತು. ತಿಂಡಿ ತಿನ್ಬೇಕಾದ್ರೆ ಈ ಥರ ಕೆಲಸ ಮಾಡಬೇಕಾ? ಹಿಂಗೆ ಕೆಲಸ ಮಾಡ್ಕೊಂಡು ತಿಂಡಿ ತಿಂದರೆ ತಿಂದಿದ್ದು ಮೈ ಹತ್ತಲ್ಲ. ಏನು ಮಾಡಲಿ ಪೂರ್ಣಿ, ಎಮರ್ಜೆನ್ಸಿ ಕೆಲಸ ಇದೆ. ಈ ಫೈಲ್ಸ್ ಎಲ್ಲ ಈಗಲೇ ರೆಡಿ ಮಾಡಿ ಮೇಲ್ ಮಾಡಬೇಕು. ಅವಿ ಬಂದ್ಯಾ? ನಿಂಗೂ ತಿಂಡಿ ಇಲ್ಲೇ ತತ್ತಿ. ಅದಕ್ಕೆ ಒಂದು ನಿಮಿಷ. ನಂಗೆ ಗೊತ್ತಿತ್ತು ಅದಕ್ಕೆ ನೀವು ಯಾವ ಬೇಸರನೂ ಮನ್ಸಲ್ಲಿ ಇಟ್ಕೊಳ್ಳಲ್ಲ, ಯಾವ ಮನಸ್ತಾಪನೂ ಕ್ಯಾರಿ ಮಾಡಲ್ಲ. ಎಂಥ ಸಂದರ್ಭದಲ್ಲೂ ನೀವು ನಗ್ನಗ್ತಾನೆ ಇರ್ತೀರ. ಇವ್ರ ಸ್ಟ್ರಾಂಗ್ ವುಮೆನ್. ಅದಕ್ಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವೆಲ್ರಿಗೂ ಇನ್ಸ್ಪಿರೇಷನ್. ಆಯ್ತಾಯ್ತು, ಹೊಗಳಿದ್ ಸಾಕು. ಹೊಗಳ್ತಾನೆ ಹೊಟ್ಟೆ ತುಂಬಿಸ್ಕೋಬೇಡ. ತಿಂಡಿ ತರ್ತೀನಿ ಇರು. ಅಪ್ಪಿ, ಏನದು ಕೈಯಲ್ಲಿ? ಅದೇ ನಾನು ಕೇಳಬೇಕು ಅಂದ್ಕೊಂಡೆ. ಏನೋ ಅದು? ಇದು ಗಿಫ್ಟ್. ಅದಕ್ಕೆ ಗಿಫ್ಟಾ? ಯಾರಿಗೆ? ಯಾರಿಗೂ ಇಲ್ಲ, ನನಗೇನೆ. ನಿನಗೇನಾ? ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದಲ್ಲ, ನಾನೇ ತಗೊಂಡಿದ್ದು. ನೀನೇ ತಗೊಂಡಿದ್ದು ಗಿಫ್ಟು, ಅದು ನಿನಗೆ. ಏನು ಹೇಳ್ತಿದ್ಯಾ ಅಭಿ? ಇಲ್ಲ ಇಲ್ಲ, ಇದು ನನಗಲ್ಲ, ತುಳಸಿ ಅವ್ರಿಗೆ. ನೋಡಿದ್ರಾ, ಮೊನ್ನೆ ನೀವು ಅಮ್ಮನಿಗೆ ಫೋಟೋ ಗಿಫ್ಟ್ ಮಾಡಿದ್ರಿ ಅಂತ. ನಿನ್ನೆ ಅಣ್ಣ ತಮ್ಮ ಇಬ್ರು ಹೋಗಿ ಗಿಫ್ಟ್ ತಗೊಂಡು ಬಂದಿದ್ದಾರೆ. ಅದಕ್ಕೆ ಹೇಳಿದ್ದು ಇವರಿಬ್ರು ನಿಮ್ಮ ಕೈಗೆ ಸಿಗಲ್ಲ ಅಂತ. ಅದಕ್ಕೆ ನೀವು ಅವನನ್ನ ನಮ್ಮ ಅಣ್ಣ ಅಂತ ಹೇಳಬೇಡಿ. ಅವನು ನಿಮ್ಮ ಮನೆ ಡ್ರೈವರ್ ಅಷ್ಟೇ, ನನಗೆ ಹೇಗೆ ಅಣ್ಣ ಆಗ್ತಾನೆ? ಹೇಗೆ ಅಣ್ಣ ಆಗ್ತಾನೆ ಅಂತ ಗೊತ್ತಿಲ್ವಾ? ಇಷ್ಟೆಲ್ಲ ಸೂಕ್ಷ್ಮಗಳು, ಇಷ್ಟೆಲ್ಲ ಲೆಕ್ಕಾಚಾರಗಳು, ನಿನಗೆ ಸಂಬಂಧಗಳು ಅರ್ಥಾಗಲ್ವಾ? ಸಂಬಂಧಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಅವನನ್ನ ಅಣ್ಣ ಅಂತ ಒಪ್ಕೊಳ್ಳಲ್ಲ. ಹೌದು ಸರ್, ನನಗೂ ಅಷ್ಟೇ. ಯಾರ್ಯಾರ ಕೈಲೂ ಅಣ್ಣ ಅಂತಾಗಲಿ ತಮ್ಮ ಅಂತಾಗಲಿ ಕರ್ಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನೀನು ಇಷ್ಟಪಟ್ಟರು ನಾನಿನ್ನ ಅಣ್ಣ ಅಂತ ಕರೆಯಲ್ಲ. ನಾನು ಅದನ್ನೇ ಹೇಳ್ತಿರೋದು. ಅಣ್ಣ ಅಂತ ಕರ್ಸ್ಕೊಳ್ಳೋ ಅಷ್ಟು ನನಗೂ ಇಲ್ಲ. ಶುರುವಾಯ್ತು ಇವರಿಬ್ರು ಕೋಳಿ ಜಗಳ. ಇವನು ಯಾಕೆ ಇಷ್ಟು ಬೇಗ ಬಂದ ಬ್ರೋ? ನನ್ನ ಜೊತೆ ಜಗಳ ಆಡೋಕ್ಕೆ ಅಂತಲೇ ಇಷ್ಟು ಬೇಗ ಬಂದ ಅನ್ಸುತ್ತೆ. ನೋಡಿ, ಲೇಟಾಗಿ ಬಂದರೂ ಕಿರಿಕಿರಿ ಮಾಡ್ತೀರಾ, ಬೇಗ ಬಂದರೂ ಕಿರಿಕಿರಿ ಮಾಡ್ತೀರಾ. ಕರೆಕ್ಟ್ ಟೈಮ್ ಬರೋಕ್ಕೆ ನಾನೇನು ರೋಬೋಟಾ? ಇಲ್ಲ ತಾನೆ. ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀನಿ. ಬೇಗ ಬಂದರೆ ನಾವು ಬರೋವರೆಗೂ ವೆಯ್ಟ್ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಬಂದು ಜಗಳ ಆಡಬಾರ್ದು. ನಾನು ಇಲ್ಲಿ ಜಗಳ ಆಡೋಕ್ಕೆ ಬಂದಿಲ್ಲ. ನೀವು ರೆಡಿಯಾಗಿದ್ದರೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಜಗಳ ಶುರು ಮಾಡಿದ್ದು ತಾವೇ. ಸಾಕು ಸಾಕು ಅಭಿ, ನೀನು ಬಂದಿರೋದೇನಕ್ಕೆ, ಮಾಡ್ತಿರೋದೇನು ಮರ್ತ್ಬಿಟ್ಯಾ? ಹೌದಕ್ಕೆ ಎಲ್ಲಿದ್ದಾರೆ? ರೂಮಲ್ಲಿ. ಅಮ್ಮ ಎಲ್ಲಿದ್ದಾರೆ? ಮಾತಾಡ್ಸ್ಕೊಂಡು ಬರ್ತೀನಿ. ಅದು ಅಮ್ಮ ರೂಮಲ್ಲಿದ್ದಾರೆ, ಹೋಗು.
ನಿಧಾನ ಕುಡಿಬೇಕಲ್ವಾ? ಅಮ್ಮ ಏನಾಯ್ತು? ನೋಡ್ಕೊಂಡು ನೀರು ಕುಡಿಬೇಕು ತಾನೆ. ಮೇಲ್ ನೋಡಿ. ನೀನ್ ಇಲ್ಲಿಗೂ ಬಂದ್ಯಾ? ಯಾಕೆ? ಇಲ್ಲೂ ಜಗಳ ಆಡ್ಬೇಕಂತಾನ? ಹಾ, ಆ ಬುದ್ಧಿ ಇರೋದು ನಿಮ್ಗಷ್ಟೇ, ನನಗಲ್ಲ. ನಾನು ಇಲ್ಲಿಗೆ ಬಂದಿದ್ದು ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಸರಿ, ತಾವ್ಯಾಕೆ ಇಲ್ಲಿಗೆ ಬಂದಿದ್ದು? ನಾನು ಅದಕ್ಕೆ ಬಂದಿದ್ದು. ಆದ್ರೆ ನಿನಗೂ ಮಾತಾಡ್ಸೋದಕ್ಕೆ ಇದೇ ಟೈಮ್ ಬೇಕಾಗಿತ್ತಾ? ನಾನು ಎಲ್ಲೇ ಇರಲಿ ಹೇಗೆ ಇರಲಿ ಒಟ್ನಲ್ಲಿ ಅಡ್ಗಾಲ್ ಹಾಕ್ಬೇಕಷ್ಟೇನೆ. ಅದೇ ತಾನೇ ನಿನ್ಗೆ ಬೇಕಾಗಿರೋದು. ಸಾರಿ. ಹೇಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ನಿಮ್ಮಿಬ್ರಿಗೂ ಏನಾಯ್ತು? ಯಾಕೆ ಜಗಳ ಮಾಡ್ತಾ ಇದ್ದೀರಾ? ಒಂದೊಂದ್ಸಲ ನೀವಿಬ್ರು ಜಗಳ ಮಾಡೋದು ನೋಡಿದ್ರೆ ಭಯ ಆಗತ್ತೆ, ಒಂದೊಂದ್ಸಲ ನಗು ಬರುತ್ತೆ. ಸರಿ ಬನ್ನಿ, ಟಿಫಿನ್ ಮಾಡೋರಂತೆ. ಅದು ನಾನಿದನ್ನು ಕೊಡೋದಕ್ಕೆ ಅಂತಾನೆ ಬಂದಿದ್ದು. ಏನದು? ನಾನಿದನ್ನ ನಿಮಗೋಸ್ಕರ ಅಂತ ತಗೊಂಡು ಬಂದೆ. ಯಾರಿಗೆ ಅಂತ ಕೇಳಿದ್ದಕ್ಕೆ ಏನೇನೋ ಕಾರಣ ಹೇಳಿ ಕೊನೆಗೆ ನನ್ನ ಬಾಯಿಂದನೇ ಅವ್ರ ಇಷ್ಟ ಏನಂತ ತಿಳ್ಕೊಂಡೆ ಅಲ್ವಾ? ಅಲ್ಲ, ಈ ವಿಷಯದಲ್ಲೂ ನಾನೇ ಹೆಲ್ಪ್ ಮಾಡಬೇಕಾಯ್ತು. ತಗೊಳ್ಳಿ. ಹಸಿರು ಬಳೆಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಹಸಿರು ಬಳೆಗಳು ನಂಗೆ ಇಷ್ಟ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಅದು ಹಾಗೆ ಗೆಸ್ ಮಾಡಿದೆ. ನಿಮ್ಗಿದು ಇಷ್ಟ ಆಯ್ತಲ್ಲ, ಅಷ್ಟು ಸಾಕು. ಏ ಪಾಪು, ಯಾಕೆ ನಗ್ತಾ ಇದೆಯಾ? ಏನಿಲ್ಲ ಅಮ್ಮ, ನಿಮ್ಗೇನಿಷ್ಟ ಅಂತ ನನ್ನ ಹತ್ರ ನೇರವಾಗಿ ಕೇಳೋದು ಬಿಟ್ಟು ಅದೇನೋ ಪ್ರಾಜೆಕ್ಟ್ ಮಾಡಬೇಕು, ಜನರಿಗೆಲ್ಲ ಏನಿಷ್ಟ ಆಗುತ್ತೆ ಅಂತ ರಿಸರ್ಚ್ ಮಾಡ್ತಾ ಇದ್ದೀನಿ, ಹೆಂಗಸರಿಗೆಲ್ಲ ಏನು ಇಷ್ಟ ಆಗ್ಬೋದು ಅಂತ ಕೇಳಿ ಸುತ್ತಿ ಬಳಸಿ ನಿಮ್ಮ ಬಗ್ಗೆ ಕೇಳಿದೆ. ನಾನು ಅದಕ್ಕೆ ಅವ್ರಿಗೆ ಹಸಿರು ಗಾಜಿನ ಬಳೆ ಇಷ್ಟ ಆಗುತ್ತೆ ಅಂತ ಹೇಳಿದೆ. ನೋಡಿದ್ರಣ್ಣ, ನಿಮ್ಗೆ ಅದನ್ನೇ ತಂದುಕೊಟ್ಟಿದ್ದಾನೆ ಇವಾಗ. ಅಲ್ಲ, ಇಷ್ಟೆಲ್ಲ ಸರ್ಕಸ್ ಮಾಡೋದು ಬಿಟ್ಟು ನೇರವಾಗಿ ನಿಮ್ಮ ಬಗ್ಗೆ ನನ್ನ ಹತ್ರ ಕೇಳ್ಬೋದಿತ್ತಲ್ವಾ? ಹಾಂ, ಅಷ್ಟೆಲ್ಲ ಪರದಾಡನ ಏನ್ ಮಾಡೋದು? ಪಾಪು ಮೊದಲೆಲ್ಲ ಅಭಿ ಏನಾದರೂ ಕೊಟ್ರೆ ಅಥವಾ ಅಭಿ ನನ್ನನ್ನು ಮಾತಾಡ್ಸಿದ್ರೆ ಕೋಪ ಮಾಡ್ಕೋತಿದ್ದ. ಆದ್ರೆ ಈಗ ಮನಸ್ಫೂರ್ತಿಯಾಗಿ ನಗ್ತಾ ಇದ್ದಾನೆ. ಅಂದ್ರೆ ಇವರಿಬ್ರು ಒಂದಾಗ್ತಾ ಇದ್ದಾರೆ ಅಂತ ಅರ್ಥನಾ?